ಈ ಸಲ ಲೋಕಸಭಾ ಚುನಾವಣೆಗೆ ನಟ ಡಾಲಿ ಧನಂಜಯ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ಊಹಾಪೋಹ ಇದ್ದಿತ್ತು. ಈಗ ಅದಕ್ಕೆ ಅವರೇ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಮೈಸೂರಿನಿಂದ ನಟ ಡಾಲಿ ಧನಂಜಯ್ ಸ್ಪರ್ಧೆ ವಿಚಾರಕ್ಕೆ ಮಂಡ್ಯದಲ್ಲಿ ಪ್ರತಿಕ್ರಿಯೆ ಕೊಟ್ಟರು. ನಾನು ಸದ್ಯಕ್ಕೆ ಸಿನಿಮಾ ರಂಗದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಸಿನಿಮಾಕ್ಕಷ್ಟೇ ಸೀಮಿತನಾಗಿರ್ತೀನಿ. ಹೈದರಾಬಾದಿಗೆ ಹೋಗಿ ಬರುವಷ್ಟರಲ್ಲಿ ಸ್ಪರ್ಧೆಯ ಊಹಾಪೋಹ ಇದ್ದಿದೆ. ಮಾಧ್ಯಮದವರೇ ಟಿಕೆಟ್ ಕೊಡಿಸಿ ಚುನಾವಣೆಗೂ ನಿಲ್ಲಿಸ್ಬಿಟ್ಟಿದ್ದೀರಿ. ಚುನಾವಣೆ ಸ್ಪರ್ಧೆ ಸಂಬಂಧ ಇನ್ನು ಯಾವುದೇ ಚರ್ಚೆ ಆಗಿಲ್ಲ ಅಂತ ಡಾಲಿ ಹೇಳಿದ್ದಾರೆ. ಇದಕ್ಕೆಲ್ಲ ಆನ್ಸರ್ ನೀವೇ ಹೇಳ್ಬೇಕು. ಯಾಕೆಂದರೆ ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ. ನಾನು ಹೋಗಿ ಅಲ್ಲಿಂದ 3 ದಿನಕ್ಕೆ ಬರೋಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು. ಸೊ ನೀವೇ ಹೇಳ್ಬೇಕು. ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ 100% ಹಾಕಬೇಕು, ಅದರಲ್ಲೇ ಮುಳುಗಬೇಕು. ಯಾವುದಕ್ಕೆ ಎಂಟ್ರಾದರೂ ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋನು ನಾನು. ಸೊ ಹಾಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು. ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ, ಇನ್ನೂ ತುಂಬ ಅಚೀವ್ ಮಾಡೋದಿದೆ. ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆನೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ. ಅಲ್ಲಿ ಇದಕ್ಕೆಲ್ಲ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಪ್ಲೇ ಮಾಡೋಕೆ ಕಾಂಗ್ರೆಸ್ ಚಿಂತನೆ ಮಾಡ್ದಂಗೆ ಕಾಣಿಸ್ತು. ಅದರ ಫಲವಾಗಿ ನೆನೆ 7:30 ಸಂಜೆಗೆ ಬೆಂಗಳೂರಿನ ಒಕ್ಕಲಿಗ ನಾಯಕರ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಸಭೆಯಲ್ಲಿ ಲೋಕಸಭಾ ಚುನಾವಣೆ ಹಾಗೂ ರಾಜ್ಯಸಭಾ ಚುನಾವಣೆ ಸಂಬಂಧ ಸಾಕಷ್ಟು ಚರ್ಚೆ ಮಾಡಲಾಯಿತು. ಹಳೆ ಮೈಸೂರು ಭಾಗದಲ್ಲಿ 11 ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ. ಅಷ್ಟೇ ಅಲ್ಲ, ಕರಾವಳಿ ಹಾಗೂ ಮಲೆನಾಡಿನ 3 ಕ್ಷೇತ್ರಗಳಲ್ಲೂ ಒಕ್ಕಲಿಗರ ಪ್ರಾಬಲ್ಯ ಇದೆ. ಕನಿಷ್ಠ 7 ರಿಂದ 9 ಕ್ಷೇತ್ರದಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೇಳಿದ್ರೆ ತಪ್ಪೇನಾಗುತ್ತೆ? ಕನಿಷ್ಠ 7 ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯ ಟಿಕೆಟ್ ಕ್ಲೈಮ್ ಮಾಡಬೇಕು ಅಂತ ಶಾಸಕರ ಒತ್ತಾಯ ಅಂತ ಕೇಳಿ ಬರ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆಶಿ ಸಿಎಂ ಆಗ್ಬೋದು ಅನ್ನೋ ಕಾರಣಕ್ಕೆ ಸಮುದಾಯ ಕೈ ಹಿಡಿದಿತ್ತು. ಆದರೆ ಈ ಸಲ ಹೆಚ್ಚಿನ ಸ್ಥಾನವನ್ನ ಗೆಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಗಂಭೀರ ಚರ್ಚೆ ಆಗಿದೆ ಅನ್ನಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ರೂ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕೈ ಬಿಟ್ಟಂಗೆ ಕಾಣ್ತಾ ಇಲ್ಲ. ಸಮುದಾಯಕ್ಕೆ ರಾಜ್ಯ ಮಟ್ಟದಲ್ಲಿ ಮುಂದಿರೋ ದೊಡ್ಡ ಅವಕಾಶವನ್ನ ಅವರ ಗಮನಕ್ಕೆ ತಂದು ಮನವೊಲಿಸಲು ಸಭೆಯಲ್ಲಿ ತೀರ್ಮಾನ ನಡೆಸಲಾಗಿದೆ. ಪರೋಕ್ಷವಾಗಿ 2 ವರ್ಷದ ನಂತರ ಡಿಕೆಶಿ ಡಿಸಿಎಂ ಆಗಿರೋರು ಸಿಎಂ ಆಗೇ ಆಗ್ತಾರೆ ಅನ್ನೋ ಕಾರ್ಡ್ ಪ್ಲೇ ಮಾಡೋ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅನ್ನಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಅಲ್ಪಸಂಖ್ಯಾತರ ಕಡೆ ಇವರೇನು ಗಮನ ಹರಿಸ್ತಾ ಇಲ್ಲ. ಹೇಗಿದ್ರು ಅಲ್ಪಸಂಖ್ಯಾತರು ಈಗ ಕಾಂಗ್ರೆಸ್ ಪರವಾಗಿ ನಿಂತಿರ್ತಾರೆ. ಜೆಡಿಎಸ್ ನ ಸಂಪೂರ್ಣವಾಗಿ ಮರ್ತಂಗ್ ಕಾಣಿಸ್ತಾ ಇದೆ. ಇರುವಂತದ್ದು ಒಕ್ಕಲಿಗರೀಗ.